ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ನಮ್ದು ಏನಂತ ಹೇಳಿದ್ರೆ ನಾನು ಮತ್ತೆ ನನ್ನ ತಮ್ಮ ಇಬ್ರು ಧರ್ಮಸ್ಥಳ ಹೋಗ್ತಿದೀವಿ. ಫಸ್ಟ್ ಟೈಮ್ ಆಕ್ಚುಲಿ ಚಿಕ್ಕವರಿದ್ದ ಹೋಗಿದ್ವಿ ಫ್ಯಾಮಿಲಿ ಜೊತೆ, ಒಬ್ನೇ ಹೋಗ್ತಿರೋದು ಇದೇ ಫಸ್ಟ್ ಟೈಮ್. ನೋಡೋಣ ಈ ಎಕ್ಸ್ಪೀರಿಯನ್ಸ್ ಯಾವ ತರ ಇರುತ್ತೆ ಅಂತ ಹೇಳಿ. ಬನ್ನಿ, ಆದಷ್ಟು ಏನಿರುತ್ತೆ ಅಂತ ತೋರಿಸ್ತೀನಿ, ಏನ್ ಸ್ಪೆಷಲ್ ಏನು ಅಂತ. K17 ರೇಡಿಯೋ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಹೋಗೋಣ. ಇವನು ನಾನು ಇಬ್ರು ಹೋಗ್ತಿರೋದು, ಇವನೇ ನನ್ನ ತಮ್ಮ. ಪ್ರತಿ ಸಲ ಇವನೊಂದು ಅಂತ ಸ್ಟಾರ್ಟ್, ಪ್ರತಿ ಸಲ ಎಲ್ಲರೂ ಹೋಗ್ಬೇಕಂದ್ರೆ ನೋಡಲ್ ಮಾಡ್ತಿರೋದು. ಸೊ ಗೈಸ್, ನಾವು ಹೋಗ್ತಿದೀವಿ ಬಸ್ ಸ್ಟ್ಯಾಂಡ್ಗೆ, ಇಲ್ಲಿಂದ 2 ಕಿಲೋಮೀಟರ್ ಇದೆ. ಸೊ ಗೈಸ್, ನಾವಿವಾಗ ಬಸ್ ಸ್ಟಾಪಿಗೆ ರೀಚ್ ಆಗಿದ್ದೀವಿ. ನಮ್ಮೂರಿಂದ ಇಲ್ಲಿಗೆ 2 ಕಿಲೋಮೀಟರ್ ಬರ್ಬೇಕಾಗತ್ತೆ. ಮೇನ್ ರೋಡ್. ಇನ್ನೇನ್ ಬಸ್ ಬರಬೇಕು, ಬೀರೂರ್ ಬಸ್ ಸಿಗತ್ತೆ, ಅಲ್ಲಿಂದ ಧರ್ಮಸ್ಥಳ ಬಸ್ ಹತ್ಬೇಕು. ಹೋಗೋಣ, ನೋಡೋಣ ಫುಲ್ ವಿಡಿಯೋ ಯಾವ ತರ ಇರುತ್ತೆ ನೋಡ್ತಾ ಇರಿ, ಓಕೆನಾ? ಸೊ ಗೈಸ್, ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಬೀರೂರ್ ಬಸ್ ಸ್ಟ್ಯಾಂಡ್. ನಾವೀಗ ಬೀರೂರಲ್ಲಿ ಇದ್ದೀವಿ, ಬಂದಿದ್ದೀವಿ. ಸೊ ಗೈಸ್, ವಿ ಆರ್ ರೀಚ್ ಟು ಬೀರೂರ್ ಬಸ್ ಸ್ಟ್ಯಾಂಡ್, ಗವರ್ಮೆಂಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇದೀವಿ ನಾವು ಇವಾಗ. ಇನ್ನೇನು ಬಸ್ ಬರಬೇಕು, ನೆಕ್ಸ್ಟ್ ಬಸ್ ಹತ್ತಿ ಹೋಗ್ಬೇಕು. ಬಸ್ ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದೀವಿ ಕೂತಿ. ಧರ್ಮಸ್ಥಳ ಬಸ್ ಬರಬೇಕು. ಓಕೆ, ಬಸ್ ಬಂದ್ಮೇಲೆ ಅಥವಾ ಹೋಗುವ. ಸೊ ಗೆಳೆಯರೇ, ಬೀರೂರಿಂದ ನಮಗೆ ಧರ್ಮಸ್ಥಳ ಬಸ್ ಸಿಕ್ಕಿದೆ. ಇಲ್ಲಿಂದ ನಮಗೆ ಚಾರ್ಜಸ್ ಇಬ್ಬರಿಂದ ಸೇರಿ 306 ರೂಪಾಯಿ ಬಿದ್ದಿದೆ. ಹೋಗ್ತಾ ಇದೀವಿ, ಹೋಗೋಣ ಬನ್ನಿ. ಸೊ ಗೆಳೆಯರೇ, ನೀವೀಗೇನ್ ನೋಡ್ತಾ ಇದ್ರಲ್ಲ, ಇದು ಚಾರ್ಮುಡಿ ಘಾಟ್ ಅಂತಾರೆ. ಹೌದು, ಇದೇ ಚಾರ್ಮುಡಿ ಘಾಟ್. ಇದಕ್ಕೆ ಮತ್ತೊಂದು ಹೆಸರು ಕೂಡ ಹೇಳ್ತಾರೆ, ಚಿಕ್ಕಮಂಗ್ಳೂರು ಘಾಟು ಅಂತಾರೆ. ಒರಿಜಿನಲ್ ಬಂದ್ಬಿಟ್ಟಿದ್ದು ಚಾರ್ಮುಡಿ ಘಾಟು. ನೋಡಕ್ಕಂತೂ ಸಖತ್ ಬ್ಯೂಟಿಫುಲ್ ಆಗಿದೆ, ತುಂಬಾನೇ ಖುಷಿ ಆಗುತ್ತೆ. ನೈಟ್ ಹೊತ್ತು ಮಾತ್ರ ಬರಬಾರ್ದು, ಹೆವಿ ಡೇಂಜರಸ್ ನನ್ನ ಅನಿಸಿಕೆ. ಬೈಕಲ್ಲಿ ಕಾರಲ್ಲಿ ಬರ್ಬೋದು, ಏನು ತೊಂದರೆ ಏನಿಲ್ಲ. ನಾವು ಆಕ್ಚುಲಿ ಬೇಡ ಅಂತ ಬಸ್ಸಿಗೆ ಹೋದ್ವಿ. ತುಂಬಾನೇ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್, ನೀವು ಒಂದ್ಸರಿ ಬನ್ನಿ. ಸೊ ಗೆಳೆಯರೆ, ನಾವು ರೀಚ್ ಆಗಿದ್ದೀವಿ ಇವಾಗ ಧರ್ಮಸ್ಥಳ ಎಂಟ್ರೆನ್ಸ್. ಇದು ನೀವು ನೋಡ್ಕೋಬಹುದು. ಬರ್ತಿದ್ದಂಗೆ ನಾವಿಲ್ಲಿ ಮುಡಿ ಕೊಡ್ಬೇಕು ಅನ್ಕೊಂಡ್ವಿ, ಬಂದ್ವಿ. ಮುಡಿ ಕೊಡಕ್ಕೆ ಟಿಕೆಟ್ ತಗೊಂಡು ಲೈನಿಗೆ ಹೋಗಿ ಮತ್ತೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಜನ ತುಂಬಾನೇ ಇದ್ರು. ಇಲ್ಲೆಲ್ಲ ವಿಡಿಯೋ ಅವೈಲೇಬಲ್ ಇಲ್ಲ, ಆದ್ರೂ ನಾನು ಮಾಡಿದ್ದೀನಿ, ಓಕೆನಾ? A few moments later. ಅಲ್ಲಿಂದ ಮುಡಿ ಕೊಟ್ಬಿಟ್ಟು ನಾವು ಬಂದ್ವಿ 3 ಕಿಲೋಮೀಟರ್ ಆಟೋದಲ್ಲಿ ನೇತ್ರಾವತಿ ಅನ್ನೋ ಜಾಗದಲ್ಲಿ, ಅಂದ್ರೆ ನದಿಲಿ ಸ್ನಾನ ಮಾಡ್ಕೊಂಡು ಹೋಗ್ಬೇಕು. ಬಂದು ಸ್ನಾನ ಮಾಡ್ತಿದ್ವಿ. ಈಗೇನ್ ನೀವು ನೋಡ್ತಾ ಇದ್ದಾರಲ್ಲ, ಇದೇ ನೇತ್ರಾವತಿ. ಇಲ್ಲೇ ಸ್ನಾನ ಮಾಡಿದ್ದು ನಾವು. ಸೊ ಗೈಸ್, ನೋಡಿ ಹೇಗಿದೆ. ನಾನು ಸ್ನಾನ ಆಯ್ತು, ಈಗ ದರ್ಶನಕ್ಕೆ ಹೋಗ್ಬೇಕು. ಟೈಮ್ ಇವಾಗ 6:30 ಆಗಿದೆ. ಇಲ್ಲೇನು ಫೀಸ್ ಏನು ಇರಲ್ಲ, ಸ್ನಾನ ಮಾಡ್ಕೊಳೋದು, ಬಟ್ಟೆ ಚೇಂಜ್ ಮಾಡ್ಕೊಂಡು ಸೀದಾ ಬರ್ತಾ ಇರ್ಬೋದು. ನನ್ನ ಮುಖ ನೋಡಿ, ಫಸ್ಟ್ ಟೈಮ್. ನಾನು ಯಾವಾಗೂ ತಗ್ಸಿಲ್ಲ ಕೂದಲು, ಮತ್ತೆ ಮೀಸೆ ಗಡ್ಡ ಎಲ್ಲ ಇದೆ ಫಸ್ಟ್ ಟೈಮು. ದೇವ್ರಿಗೆ ಅಂತೇಳಿ ಅಷ್ಟೇ, ಓಕೆನಾ? ಓಕೆ, ದರ್ಶನಕ್ಕೆ ಇವಾಗ ಹೋಗಿ ಕ್ಯೂ ನಿಂತ್ಕೋಬೇಕು, ತುಂಬಾ ಲೈನ್ ಇರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ನೋಡೋಣ. ನೇತ್ರಾವತಿಯಿಂದ ಮತ್ತೆ ಧರ್ಮಸ್ಥಳಕ್ಕೆ ಹೋಗ್ತಾ ಇದೀವಿ ನಾವು. ರಿಟರ್ನ್ ಟೆಂಪಲ್ ಹತ್ರ ಆಟೋದಲ್ಲಿ ಹೋಗ್ಬೇಕು, 20 ರೂಪಾಯಿ ಒಬ್ರಿಗೆ. ಸೊ ಗೈಸ್, ನೀವೀಗೇನ್ ನೋಡ್ತಾ ಇದ್ದೀರಾ, ಇದು ದೇವ್ರ ದರ್ಶನಕ್ಕೆ ದಾರಿ. ಬ್ಯಾಕ್ ಕ್ಯಾಮರಾದಿಂದ ತೋರಿಸ್ತೀನಿ, ನೋಡ್ಕೊಳ್ಳಿ. ಅಲ್ಲಿ ಹೋಗಿ ಲೈನ್ ಆಗಿ ನಿಂತ್ಕೋಬೇಕು. ಕಂಡ ಪಾದ ಪ್ರಾಣ ಪಾದ, ಬೇಡರ ಕಣ್ಣ ಕಂಡ ಪರಮ ಪಾದ ಭಕ್ತ ಪಾದ, ಬೇಡರ ಕಣ್ಣ ಕಂಡ ಪರಮ ಪಾದ ಭಕ್ತ ಪಾದ, ಆತ್ಮಲಿಂಗ ಸ್ವಯಂ ಪೂರ್ಣ, ಆತ್ಮಲಿಂಗ ಸ್ವಯಂ ಪೂರ್ಣ. ಗುಡಿ ಒಳಗಡೆ ಎಂಟ್ರಿ ಮಾಡಬೇಕಾದ್ರೆ ಬಟ್ಟೆ ಬಿಚ್ಚಬೇಕಂತ ಹೇಳಿದ್ರು. ಪ್ರತಿಯೊಬ್ರು ಬಟ್ಟೆ ಬಿಚ್ಚಿದ್ದಾರೆ, ನಾವು ಬಟ್ಟೆ ಬಿಚ್ಚಿ ಕಟ್ಕೊಂಡಿದೀವಿ, ಹೋಗ್ತಾ ಇದೀವಿ. ಮತ್ತೆ ಇನ್ನೊಂದೇನಂದ್ರೆ, ಒಳಗಡೆ ವಿಡಿಯೋ ಎಲ್ಲ ಅವೈಲೇಬಲ್ ಇಲ್ಲ, ವಿಡಿಯೋ ಮಾಡ್ಕೊಡ್ದು, ಯಾಕಂದ್ರೆ ಪನಿಷ್ಮೆಂಟ್ ಇದೆ. ಅದಕ್ಕೆ ನಾನು ಸ್ವಲ್ಪ ಮಾಡಿದ್ದೇನೆ. ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾನು ಹೊರಗಡೆ ನಿಮಗೆ ಸಿಗ್ತೀನಿ, ಓಕೆನಾ?
ಓಲೆ ಮುದ್ದು ಮರಿನೂ ಒಂದೈತಲ್ಲ ಗುರು. Really hard, man. Okay. ಪೂಜೆ ಎಲ್ಲ ಮುಗಿಸ್ಕೊಂಡು ಆನೆ ಮತ್ತೆ ಮೀಟ್ ಆಗಿ ನಾವು ಬಂದ್ವಿ. ಊಟ ಮಾಡೋಣ ಅಂತ ನೋಡ್ಕೋಬಹುದು. ತುಂಬಾ ದೊಡ್ಡ ಹಾಲು, ಪ್ರತಿಯೊಬ್ಬರು ನೋಡಿರ್ತಾರೆ. ಹಂಗೆ ಇಲ್ಲಿ ಸ್ವಲ್ಪ ಟೂರಿಸ್ಟ್ ಜನನೂ ಬಂದಿದ್ರು, ಅವ್ರನ್ನ ಒಂದು ತಗೊಂಡೆ ವಿಡಿಯೋದಲ್ಲಿ. ಅಲ್ಲಿಂದ ಊಟ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ತುಂಬಾ ಚೆನ್ನಾಗಿತ್ತು, ಖುಷಿ ಆಯಿತು, ಹೊಟ್ಟೆ ತುಂಬ ಹಸಿತಾ ಇತ್ತು. ಊಟ ಮಾಡಿದ್ವಿ, ಪ್ರಸಾದ. ಓಕೆ ಗೆಳೆಯರೆ, ನಾವಿವಾಗ ರೂಮಿಗೆ ಬಂದಿದ್ದೀವಿ. ಇಬ್ಬರಿಂದ 100 ರೂಪಾಯಿ ಅಷ್ಟೇ. 100 ರೂಪಾಯಿ ಟಿಕೆಟ್ ತಗೊಂಡು ಬಂದಿದ್ದೀವಿ. ರೂಮ್ ಸಿಗುತ್ತೆ. ಧರ್ಮಸ್ಥಳ ಎಂಟ್ರಿ ಎಲ್ಲ ಮುಗೀತು. ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಫುಲ್ಲು ಸುಸ್ತಾಗಿದೆ, ಮಲಗಬೇಕಷ್ಟೇ. ಮಲಗುವ ಮತ್ತೆ ಬೆಳಿಗ್ಗೆ ಸಿಗ್ತೀನಿ. ಇಲ್ಲಿ ನೋಡಿ ಡಕ್ಲ ಅಂತ ಅವನೇ ಬಹಳ ಸಾಚವಾಗದಾನೆ. ಇಲ್ಲಿ ನೋಡಿ ಕೂದಲು ತಗ್ಸಲ್ಲ ಅಂದ, ತಗಸ್ಕೊಂಡು ನೋಡಿ ಹೆಂಗ್ ಕಾಣ್ತಾವನೆ. ಮಾಡ್ಲಿ. ಸೊ ಗೆಳೆಯರೆ, ದೇವ್ರ ದರ್ಶನ ಎಲ್ಲ ಆಯ್ತು, ನೋಡ್ಕೊಂಡ್ ಬಂದ್ವಿ. ಹೊಟ್ಟೆ ತುಂಬಾ ಊಟ ಆಯ್ತು, ಪ್ರಸಾದ ಸಿಗುತ್ತೆ. ಊಟ ಮುಗಿಸ್ಕೊಂಡ್ ಬಂದ್ವಿ. ರೆಸ್ಟ್ ಮಾಡ್ಬೇಕಲ್ಲ, ಅದಕ್ಕೆ ರೂಮ್ ಮಾಡ್ಕೊಂಡಿದ್ದೀವಿ, ಮಲಗ್ತಾ ಇದ್ದೀವಿ. ಮತ್ತೆ ಬೆಳಿಗ್ಗೆ ಬಂದು ಸಿಗ್ತೀನಿ, ಓಕೆನಾ? ಬಾಯ್. ಸೊ ಗೈಸ್, ಬೆಳಗಾಗಿದೆ. ರೂಮು ಚೆಕ್ಔಟ್ ಮಾಡ್ಕೊಂಡಿದೀವಿ, ನಾವು ಹೋಗ್ತಾ ಇದೀವಿ. ಈಗ ನೋಡಿ ಧರ್ಮಸ್ಥಳ ಆಪೋಸಿಟ್ ಇದೀವಿ ನಾವು ಇವಾಗ. ಸೊ ಗೈಸ್, ಇಲ್ಲಿಗೆ ವಿಡಿಯೋ ನಾನು ಕಂಪ್ಲೀಟ್ ಮಾಡಕ್ ಇಷ್ಟಪಡ್ತೀನಿ. ಮತ್ತೆ ಸಿಗೋಣ ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಲವ್ ಯು, ಬಾಯ್.